Good morning, students. I hope you all are doing well. Okay, so today is the last concept we are dealing in this chapter, that is biological classification. So the concept is kingdom Plantae and Animalia. So ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರಲ್ಲಿ ಜಸ್ಟ್ ಪ್ಲಾಂಟೆ ಆ್ಯಂಡ್ ಎನಿಮಲಿಯಾ ಕಿಂಗ್ಡಮ್ ಬಗ್ಗೆ ಜಸ್ಟ್ ಸಿಂಪಲ್ ಪ್ರಾಪರ್ಟೀಸ್ಗಳನ್ನು ನಾವು ಓದ್ತೀವಿ, ಬೇಸಿಕ್ ಪ್ರಾಪರ್ಟೀಸ್. ಸೊ ಅದೇ ನೆಕ್ಸ್ಟ್ ಕಮ್ಮಿಂಗ್ ಥರ್ಡ್ ಆ್ಯಂಡ್ ಫೋರ್ತ್ ಚಾಪ್ಟರ್ ಏನಿದೆ, ವಿಚ್ ಈಸ್ ಪ್ರಿಸೈಸ್ಲಿ ಫಾರ್ the Plantae and Animalia kingdom. Okay, where we are going to study in depth regarding plants and animals. Okay, so we'll start with a few basic characters of kingdom Plantae. We already know the important points regarding plants and animals. So plants are specially photosynthetic in nature ಅಂತ ಹೇಳ್ತೀವಿ. ಫೋಟೋಸಿಂಥೆಟಿಕ್ ಅಂದರೆ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಯೂಸಿಂಗ್ ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಸಮ್ ಅಮೌಂಟ್ ಆಫ್ ಕ್ಲೋರೋಫಿಲ್. ಸೊ ಹಾಗಾಗಿ ದ ಪ್ಲಾಂಟ್ಸ್, ಮ್ಯಾಕ್ಸಿಮಮ್ ಆಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ದೇ ಕಂಟೈನ್ ಕ್ಲೋರೋಫಿಲ್ ಪಿಗ್ಮೆಂಟ್. ಆ್ಯಂಡ್ ಈ ಪ್ಲಾಂಟ್ಸ್ಗಳು ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ನಾವು. ವೈ? ಬಿಕಾಸ್ ಆಫ್ ದೇ ಕಂಟೈನ್ ಟ್ರೂ ನ್ಯೂಕ್ಲಿಯಸ್. ಮೀನ್ಸ್ ದ ನ್ಯೂಕ್ಲಿಯಸ್ ಈಸ್ ಬಾಂಡೆಡ್ ವಿತ್ ದ ಮೆಂಬ್ರೇನ್, ನ್ಯೂಕ್ಲಿಯರ್ ಮೆಂಬ್ರೇನ್. ಆ್ಯಂಡ್ ಇನ್ನೊಂದು ವ್ಯತ್ಯಾಸ ಏನು ಅಂದರೆ, ಪ್ಲ್ಯಾಂಟ್ಸ್ ಸೆಲ್ಗಳಲ್ಲಿ ಇನ್ನೊಂದು ಎಕ್ಸ್ಟ್ರಾ ವಾಲ್ ಇರುತ್ತೆ, ಅದನ್ನು ಸೆಲ್ ವಾಲ್ ಅಂತ ಕರಿತೀವಿ. ಆ್ಯಂಡ್ ವಿಚ್ ಇಸ್ ಸ್ಪೆಷಲಿ ಮೇಡ್ ಅಪ್ ಆಫ್ ದ ಕೆಮಿಕಲ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ಕಾಲ್ಡ್ ಸೆಲ್ಯುಲೋಸ್. Okay, other than the plants, there are some exception in plants. Some plants are like we know the plants never depend on others, like they have the capacity to prepare their own food. But ಕೆಲವೊಂದು ಪ್ಲಾಂಟ್ಸ್ಗಳೇನಿದೆ ಪಾರ್ಷಿಯಲಿ ಹೆಟ್ರೋಟ್ರೋಪ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ನೀವು ಈ ಡಯಾಗ್ರಾಮ್ಸಲ್ಲಿ ನೋಡ್ಬೋದು, ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಇದೆ. ಸೊ ದೀಸ್ ಆರ್ ಏನು ಮಾಡುತ್ತೆ, ದೇ ಫೀಡ್ ಆನ್ ಇನ್ಸೆಕ್ಟ್ಸ್. Okay, and some part of these plants, because of the presence of chlorophyll, they can prepare their own food. So hence they are called as partial heterotrophs ಅಂತ ಕರಿತೀವಿ. ಇನ್ನೊಂದು ಕೆಲವೊಂದು ಪ್ಲಾಂಟ್ಸ್ಗಳನ್ನು ನಾವು ಪ್ಯಾರಾಸೈಡ್ಸ್ ಅಂತ ಅಂತೀವಿ. ಮೇ ಬಿ ಫುಡ್ ಇರ್ಬೋದು ಅಥವಾ ಶೆಲ್ಟರ್ ಇರ್ಬೋದು, ದೇ ಡಿಪೆಂಡ್ ಆನ್ ಅದರ್ಸ್. ಓಕೆ, ದೇ ಕಂಪ್ಲೀಟ್ಲಿ ಪ್ರೆಸೆಂಟ್ ಆನ್ ದಿ ಅದರ್ ಪ್ಲಾಂಟ್ ಸ್ಪೀಷೀಸ್ ಇರ್ಬೋದು ಅಥವಾ ಕೆಲವೊಂದು ಎನಿಮಲ್ಸ್ ಮೇಲೆ ಇರ್ಬೋದು, ಡಿಪೆಂಡ್ ಆಗಿರುವಂಥದ್ದು. ಸೊ ಇದನ್ನು ನಾವು ಪ್ಯಾರಾಸೈಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕಸ್ಕಾಟ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್ ದ ಕ್ಲಾಸಿಫಿಕೇಷನ್. ಸೊ ಕಿಂಗ್ಡಮ್ ಪ್ಲಾಂಟೇನ ನಾವು 5 ಡಿಫ್ರೆಂಟ್ ಕ್ಲಾಸಸ್ಗಳಲ್ಲಿ ಗ್ರೂಪ್ ಮಾಡಿದ್ದೀವಿ ಅಥವಾ ಕ್ಲಾಸಿಫೈ ಮಾಡಿದ್ದೀವಿ, ಡಿವೈಡ್ ಮಾಡಿರುವಂಥದ್ದು. ಸೊ ದ ಫಸ್ಟ್ ಒನ್ ಈಸ್, ಸೊ ಲೋವರ್ ಟು ಹೈಯರ್ ಫೇಸಸ್ಸಲ್ಲಿ ನಾವು ಇದನ್ನು ಕ್ಲಾಸಿಫೈ ಮಾಡ್ತೀವಿ, ಲೋವರ್ ಲೆವೆಲ್ ಟು ದ ಹೈಯರ್ ಲೆವೆಲ್. ಸೊ ಪ್ಲ್ಯಾಂಟ್ಸಲ್ಲಿ ಲೋವರ್ ಪ್ಲ್ಯಾಂಟ್ಸ್ ಅಂದರೆ ಆಲ್ಗೆ. ಸೊ ನೆಕ್ಸ್ಟ್ ಟು ದ ಆಲ್ಗೆ ಈಸ್ ಬ್ರಯೋಫೈಟ್ಸ್, ನೆಕ್ಸ್ಟ್ ಈಸ್ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್. ಎಂಜಿಯೋಸ್ಪರ್ಮ್ಸ್ ಆರ್ ದ ಹೈಯರ್ ಪ್ಲಾಂಟ್ಸ್. ಹೇಗೆ ಎನಿಮಲ್ಸಲ್ಲಿ ಹೈಯರ್ ಎನಿಮಲ್ಸನ್ನು ಹ್ಯೂಮನ್ಸಿಗೆ ಅಥವಾ ಮ್ಯಾಮಲ್ಸಿಗೆ ಕಂಪೇರ್ ಮಾಡ್ತೀವಿ, ಸೊ ಹಾಗೆ ಪ್ಲಾಂಟ್ಸಲ್ಲಿ ಹೈಯರ್ ಎನಿಮಲ್ಸ್ ಈಸ್ ಎಂಜಿಯೋಸ್ಪರ್ಮ್ಸ್, ಮೀನ್ಸ್ flowering plants. Okay, and the lower animals plants are algae. Okay, next, ಸೊ ಈವನ್ ಪ್ಲ್ಯಾಂಟ್ಸಲ್ಲೂ ಕೂಡ ಕೆಲವೊಂದು ಲೈಫ್ ಫೇಸಸ್ ಇರುತ್ತೆ. ಸೊ ದೇ ಅಪಿಯರ್ ಇನ್ 2 ಡಿಫ್ರೆಂಟ್ ಫೇಸಸ್. ಒನ್ ಈಸ್ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಆ್ಯಂಡ್ ಹೆಪ್ಲಾಯ್ಡ್ ಗೆಮೆಟೋಫೈಟಿಕ್ ಅಂತ ಅಂತೀವಿ. ಸೊ ದಿಸ್ ಕನ್ಸೆಪ್ಟ್ನು ಅಬೌಟ್ ದ ಲೈಫ್ ಸೈಕಲ್ ಸಪ್ರೇಟ್ ಆದ ಕನ್ಸೆಪ್ಟ್ ಇದೆ ನೆಕ್ಸ್ಟ್ ಚಾಪ್ಟರಲ್ಲಿ, ಅಲ್ಲಿ ನಾವು ಇನ್ ಡೆಪ್ತ್ ಓದುವ. ಇವಾಗ ಜಸ್ಟ್ ನೆನ್ಪಿಟ್ಕೊಳ್ರಿ, ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ಸ್ ಹ್ಯಾಸ್ 2 ಡಿಫ್ರೆಂಟ್ ಫೇಸಸ್. ಓಕೆ, ಒನ್ ಈಸ್ ಅ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಆ್ಯಂಡ್ ಹೆಪ್ಲಾಯ್ಡ್ ಗೆಮೆಟೋಫೈಟಿಕ್ ಅಂತ ಕರಿತೀವಿ. ಈ ಫೇಸಸ್ ಏನಿರುತ್ತೆ ಅಲ್ಟರ್ನೇಟ್ ಆಗಿ ಬರುವಂಥದ್ದು, ಅಲ್ಟರ್ನೇಟಿವ್ ವಿತ್ ಈಚ್ ಅದರ್. ಸೊ ಹೇಗೆ ಅಂದರೆ, ಸೊ ಒಂದು ಪ್ಲ್ಯಾಂಟ್ಸಲ್ಲಿ ಇವಾಗ 5 ಕ್ಲಾಸಿಫಿಕೇಷನ್ಸ್ ನೋಡಿದ್ದೀವಿ. 5 ಕ್ಲಾಸಿಫಿಕೇಷನ್ಸಲ್ಲೂ ಈ ಒಂದು ಅಲ್ಟರ್ನೇಟಿವ್ ಆಫ್ ಜನ್ರೇಷನ್ ಏನಿದೆ ಅಲ್ಲ, ಅಲ್ಟರ್ನೇಷನ್ ಆಫ್ ಜನ್ರೇಷನ್, 2 ಫೇಸಸ್ಗಳ ರೋಲ್ಸ್ಗಳು ಏನಿದೆ ಅಲ್ಲ, ವ್ಯತ್ಯಾಸಗಳಿದೆ. ಓಕೆ, ಇವಾಗ ಎಕ್ಸಾಂಪಲ್ ಕೆಲವೊಂದು ಪ್ಲ್ಯಾಂಟ್ಸ್ಗಳಲ್ಲಿ ಇವಾಗ ಸ್ಪೋರೋಫೈಟಿಕ್ ಜನ್ರೇಷನ್ ಸ್ಟಾರ್ಟ್ ಆಯಿತು ಅಂದರೆ, ಸೊ ನೆಕ್ಸ್ಟ್ ಜನ್ರೇಷನ್ ಯಾವತ್ತು ಗ್ಯಾಮೆಟೋಫೈಟಿಕ್ ಇರುತ್ತೆ. ಗ್ಯಾಮೆಟೋಫೈಟಿಕ್ ಮುಗಿದಿದೆ ಮತ್ತೆ ಸ್ಪೋರೋಫೈಟ್.
Once sporophyte finishes, again gametophyte. Like this, there will be alternation within these two phases. In depth, we are going to study in the next chapter about this alternation of generation with the example of a few plants examples. Okay. Yes. So the next is a kingdom Animalia. They are multicellular, yes. So they are made up of many cells, complex organisms anta heltivi, and they are heterotrophs. This is the first difference between plants and animals. Plants are photosynthetic, that is autotrophs. Animals are, they depend on others, they cannot perform photosynthesis. ಹೌದಾ? animals photosynthesis ಅನ್ನು perform ಮಾಡಲ್ಲ. ಯಾಕೆ ಅಂದರೆ ಅವರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರಲ್ಲ. they don't have such phenomenon. they depend on others for food, hence they are called as heterotrophic, and they are specially eukaryotic without cell wall. So this is the second difference between plant and animals. Cell wall ilde iruantaddu. Animals alli cell wall iralla, cell wall is absent, whereas in plants cell wall is present. Now, so they directly or indirectly depend on plants for food. So what happens, some are directly depend on plants ಅಂತ ಆರ್ಗ್ಯಾನಿಸಮ್ಸ್ನ ನಾವು ಹರ್ಬಿವೋರ್ಸ್ ಅಂತ ಹೇಳ್ತೀವಿ, ಸಸ್ಯಹಾರಿ. ಓಕೆ, ಸಸ್ಯಗಳ ಮೇಲೆ ಡಿಪೆಂಡ್ ಇರುವಂಥದ್ದು ಡೈರೆಕ್ಟ್ಲಿ. ಓಕೆ, ಇವಾಗ ನೋಡ್ರಿ ಕವ್ ಇರ್ಬೋದು, ಇಲ್ಲಿ ಪಾಂಡಾ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಹೌದಾ? ಸೊ ಸಮ್ ಆರ್ ಡಿರೆಕ್ಟ್ಲಿ ಡಿಪೆಂಡ್ ಆನ್, ಸಮ್ ಆರ್ ನಾಟ್ ಡಿರೆಕ್ಟಾಗಿ ಡಿಪೆಂಡ್ ಇರಲ್ಲ, ಬಟ್ ದೇ ಆಲ್ಸೋ ಫೀಡ್ ಆನ್ ಪ್ಲಾಂಟ್ಸ್. Okay, and next point is they digest their food in an internal cavity and store food reserves as glycogen or fat. ಫುಡ್ನ ಹೇಗೆ ಒಂದು ಸಿಸ್ಟಮ್ ಇರುತ್ತೆ, ಅದನ್ನು ಡೈಜೆಸ್ಟ್ ಮಾಡೋವಂಥದ್ದು. ಆಲ್ರೆಡಿ ನೀವು ಓದಿದ್ದೀರಿ ಡೈಜೆಸ್ಟಿವ್ ಸಿಸ್ಟಮನ್ನು. ಓಕೆ, ಆ್ಯಂಡ್ ಫುಡ್ನ ಯಾವ ಒಂದು ವಿಧದಲ್ಲಿ ರಿಸರ್ವ್ ಮಾಡ್ಕೊಳ್ಳುತ್ತೆ, ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್ ಇರ್ಬೋದು ಅಥವಾ ಫ್ಯಾಟ್ ಇರ್ಬೋದು. ಓಕೆ, ಈ ಎರಡು ರೂಪದಲ್ಲಿ ನಮ್ಮಲ್ಲಿ ಫುಡ್ ಸ್ಟೋರ್ ಆಗಿರೋವಂಥದ್ದು. ದ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಹೋಲೋಝೋಯಿಕ್. ನಮ್ಮ ಎನಿಮಲ್ಸಲ್ಲಿರುವಂಥ ಮೋಡ್ ಆಫ್ ನ್ಯೂಟ್ರಿಷನ್ ಏನು, ಹೋಲೋಝೋಯಿಕ್. ಹೋಲೋಝೋಯಿಕ್ ಅಂದರೆ ಗಟ್ಟಿ ಆಹಾರವನ್ನು ತಿನ್ನುವಂಥ ಆರ್ಗ್ಯಾನಿಸಮ್ಸ್ ಅಥವಾ ಮೋಡ್ ಆಫ್ ನ್ಯೂಟ್ರಿಷನ್ಗೆ ನಾವು ಹೋಲೋಝೋಯಿಕ್ ಅಂತ ಅಂತೀವಿ. ಇದು ಹೆಟ್ರೋಟ್ರೋಪ್ಸಲ್ಲಿ ಬರುವಂಥ ಒಂದು ವಿಧ. ಓಕೆ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಇನ್ ಹೆಟ್ರೋಟ್ರೋಪ್ಸ್ ದೆರ್ ಆರ್ 3 types. ಒನ್ ಈಸ್ ಹೋಲೋಝೋಯಿಕ್, ಸ್ಯಾಪ್ರೋಫೈಟಿಕ್ ಆ್ಯಂಡ್ ಪ್ಯಾರಾಸಿಟಿಕ್. ಓಕೆ, ಹೋಲೋಝೋಯಿಕ್ ಅಂದರೆ ಈಟಿಂಗ್ ಸಾಲಿಡ್ ಫುಡ್. ಸ್ಯಾಪ್ರೋಫೈಟಿಕ್ ಅಂದರೆ ಈಟಿಂಗ್ ಆರ್ ರಿಸೈಡಿಂಗ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಓಕೆ, ಡಿಕಂಪೋಸ್ ಆಗೋ ಮ್ಯಾಟರ್ ಮೇಲೆ ರಿಸೈಡ್ ಮಾಡುವಂಥದ್ದು. ಪ್ಯಾರಾಸೈಟ್ಸ್ ಅಂದರೆ ವಿಚ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಒಂದು ಫುಡ್ ಇರ್ಬೋದು ಅಥವಾ ರೀಪ್ರೊಡಕ್ಷನ್ ಪರ್ಪಸ್ ಮೇಲೆ, ಕೆಲವೊಂದು ಆರ್ಗ್ಯಾನಿಸಮ್ಸ್ ಮೇಲೆ ಕಂಪ್ಲೀಟಾಗಿ ನಿರ್ಭರ ಇರುವಂಥದ್ದು, ಡಿಪೆಂಡ್ ಇರುವಂಥದ್ದು. ಅದನ್ನು ನಾವು ಪ್ಯಾರಾಸಿಟಿಕ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಈ ಎನಿಮಲ್ಸಲ್ಲಿ ಮ್ಯಾಕ್ಸಿಮಮ್ ಎನಿಮಲ್ಸ್ ಏನು ಹೋಲೋಝೋಯಿಕ್ ನ್ಯೂಟ್ರಿಷನ್, ಮೋಡ್ ಆಫ್ ನ್ಯೂಟ್ರಿಷನನ್ನು ವ್ಯಕ್ತಪಡಿಸುವಂಥದ್ದು. ದಟ್ ಈಸ್ ವಿ ಈಟ್ ಸಾಲಿಡ್ ಫುಡ್ ಬಿಕಾಸ್ ವಿ ಹ್ಯಾವ್ ಸ್ಪೆಷಲ್ ಡೈಜೆಸ್ಟಿವ್ ಸಿಸ್ಟಮ್. ನಮ್ಮಲ್ಲಿ ಕೆಲವೊಂದು ಪ್ರಾಪರಾಗಿ ಡೈಜೆಸ್ಟಿವ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ರೀತಿಯ ಆಹಾರವನ್ನು ತಿನ್ನೋದಾಗಲಿ ಮಾಡಿದ್ರೆ ಆ ಆಹಾರವನ್ನು ಡೈಜೆಸ್ಟ್ ಮಾಡೋವಂಥ ಕೆಪಾಸಿಟಿ ಆ್ಯಂಡ್ ಮೆಟಬಾಲಿಸಮ್ ನಮ್ಮಲ್ಲಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಮಲ್ಲಿ we have like a definite growth pattern. We have definite growth pattern, like see, as I told you earlier, so we show different patterns or stages in our life. Okay, childhood, adolescence ಅಥವಾ adult. Okay, next is old age. ಕೆಲವೊಂದು ಪ್ಯಾಟರ್ನ್ಸ್ನ ನಾವು ತೋರಿಸ್ತೀವಿ. ಹೌದಾ? and we have different size and shapes also. Okay, so next we have such a higher sensory and neuromotor mechanism. ನಮ್ಮಲ್ಲಿ ಏನು ನರ್ವಸ್ ಸಿಸ್ಟಮ್ ಇರೋದ್ರಿಂದ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ದಟ್ ಈಸ್ ಬ್ರೈನ್, ಸ್ಪೈನಲ್ ಕಾರ್ಡ್ ಆ್ಯಂಡ್ ನ್ಯೂರಾನ್ಸ್ ಇರೋದ್ರಿಂದ ಏನಾಗುತ್ತೆ, ವಿ ಶೋಸ್ ಅ ಸ್ಪೆಷಲ್ ಕಾನ್ಷಿಯಸ್ನೆಸ್. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ. ಎಸ್, ವಿ ಆರ್ ಕೆಪಬಲ್ ಆಫ್ ಲೊಕೊಮೋಷನ್. ಎಸ್, ವಿ ಲೊಕೊಮೋಟ್. ನಮ್ಮಲ್ಲಿ ಮೂಮೆಂಟ್ ಇರುತ್ತೆ, ನಮ್ಮಲ್ಲಿ ಲೊಕೊಮೋಷನ್ ಇರುತ್ತೆ. ಯಾಕಂದರೆ ವಿ ಹ್ಯಾವ್ ಗಾಟ್ ದ ಟ್ರೂ ಲೆಗ್ಸ್. ಓಕೆ, ಆ್ಯಂಡ್ ವಿ ಶೋ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನನ್ನು ತೋರಿಸ್ತೀವಿ ಬಿಕಾಸ್ ದೇರ್ ವಿಲ್ ಬಿ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ದ ಪ್ಯಾರೆಂಟ್ಸ್.
ಓಕೆ, ಕಾಪ್ಯುಲೇಷನ್ ಆಗುತ್ತೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗಿ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗಿ ಎಂಬ್ರಿಯೋ ಫಾರ್ಮೇಷನ್ ಆಗಿ ಏನು ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗುವಂಥದ್ದು. ಓಕೆ, the biological classification chapter, the last thing, that is virus, viroids and prions. So as we know, viruses, they are considered as non-cellular organisms, which means they doesn't contains any cellular organelles. Like a cell contains how a nucleus, everything, all the cellular organelles. In the same way, virus doesn't consist of those cellular organelles, hence they are called as non-cellular organisms or acellular things. Okay, so next, these viruses are also called as obligate parasite. These are called as obligate parasite. Why? Because of the parasites, these are the parasites which can only survive when they are present in the host. So this we call it as obligate parasites. They survive only in the host and they reproduce and they increase their progeny. And this viruses, neither they considered as living nor non-living. Okay, some scientist says that this viruses are the connecting link between living and non-living things. Why they are considered as non-living things? Because of when they are outside the host, okay, their composition, because these viruses are made up of capsid and genetic material, and these capsids are of proteins. Okay, and these proteins, means the capsids are made up of tiny structures called as capsomeres. This capsomere, sometimes it is helical or sometimes it is polyhedral like this. Okay, so this is what the capsule or capsid, which is typically made up of proteins, and they contain the genetic material. It may be sometimes RNA or DNA. Okay, so next we'll come to the history of the viruses. So the viruses are derived from the term venom or poison, which is given by the scientist Louis Pasteur. Okay, and next the scientist Ivanovsky, what he has done, he discovered the smallest thing, that is from the tobacco mosaic, the mosaic disease which is caused in the tobacco plant. Ivanovsky. Bejernik, what he had done, so he said these viruses are contagious, means disease causing or spreading, communicable disease. And the scientist Stanley, he crystallized what this viruses, and he has given they are made up of proteins. Okay, and next about viroids. These viroids, a term or the thing is discovered by the scientist Diner. Viroids are nothing but the naked genetic material, the one which doesn't contains any protein, only genetic material, and that genetic material is our RNA. Sometimes it is single stranded, which is made up of circular RNA, and the one which typically causes the diseases, infections in plants as well as in animals. So what are viroids? Viroids are nothing but a naked genetic material, only the genetic material. Which is that genetic material? Single stranded circular RNA. Okay, and last thing is prions. Prions are also the protein content. Okay, the protein materials which causes the infections, we call it as prions. Okay, and mycoplasma already we have studied. If someone asks you, so which is the smallest organisms, okay, we can tell bacteria, but this mycoplasma is also smallest than bacteria, but the difference is they don't have cell wall, but our bacteria consist of cell walls. Okay, they are pathogenic, means they cause diseases in plants as well as animals, and they are called as PPLOS, that is pleuropneumonia like organism. So this is about the mycoplasma, prions, viroids and our virus. Okay, these all are neat questions. Scientist name, their discoveries, prions
are proteins, infectious proteins. Viroids are genetic material, only genetic material, especially RNA. But viruses, they are whether RNA or DNA. One more important thing, if the viruses are specially consist of RNA as a genetic material, such virus we call them as retrovirus. Okay, example we can give HIV virus are called as retrovirus. So this is about virus, viroids, prions and mycoplasma. So already we have finished about the viruses, viroids and prions, and this is the last concept, that is lichens. Okay, so lichens they are the symbiotic association. Symbiotic association ಅಂದರೆ ಒಂದು ಮ್ಯೂಚುವಲ್ ಅಸೋಸಿಯೇಷನಲ್ಲಿರುತ್ತೆ, where the two organisms live together, okay, and they depend on each other for their benefits. ಅವ್ರ ಬೆನಿಫಿಟ್ಸ್ಗೋಸ್ಕರ ಅವರ ಒಂದು ಪರ್ಸ್ನಲ್ ಬೆನಿಫಿಟ್ಸ್ಗೋಸ್ಕರ ಅವ್ರ ಜೊತೆಯಲ್ಲಿರುವಂಥದ್ದು. ಓಕೆ, ಸೊ ಇಂಥ ಒಂದು ಅಸೋಸಿಯೇಷನ್ಗೆ ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ, ಅಥವಾ ಮ್ಯೂಚುವಲ್ ಅಸೋಸಿಯೇಷನ್ ಅಂತ ಅಂತೀವಿ. ಸೊ ಹಿಯರ್ ದ ಲೈಕನ್ಸ್ ಆರ್ ದ ಅಸೋಸಿಯೇಷನ್ ಆಫ್ ಒನ್ ಈಸ್ ಆಲ್ಗೆ ಆ್ಯಂಡ್ ಫಂಗೈ. ಓಕೆ, ಸೊ ವಾಟ್ ಈಸ್ ದಟ್ ಅಸೋಸಿಯೇಷನ್? ಈ ಆಲ್ಗೆ ಆ್ಯಂಡ್ ಫಂಗೈ ಹೇಗೆ ಒಬ್ರಿಗೊಬ್ರು ಯೂಸ್ಫುಲ್ ಅಸೋಸಿಯೇಷನ್ಸನ್ನು ಮಾಡಿಕೊಂಡು ಇರುತ್ತೆ ಅಂದರೆ, ವಿ ನೋ ಆಲ್ಗೆ ಕಮ್ಸ್ ಅಂಡರ್ ಕಿಂಗ್ಡಮ್ ಪ್ಲಾಂಟೆ and fungi is separate a different kingdom. Yes, we have studied in our last classes ಅಲ್ಲಿ ನಾವು ಓದಿದ್ದೀವಿ. ಸೊ ಆಲ್ಗೆಗಳು ಏನು ಮಾಡುತ್ತೆ, ದೇ ಹ್ಯಾವ್ ದ ಕೆಪಾಸಿಟಿ ಟು ಪ್ರಿಪೇರ್ ದೇರ್ ಓನ್ ಫುಡ್. ಹೌದಾ, ಬಿಕಾಸ್ ಅವರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ತಮ್ಮ ಆಹಾರವನ್ನು ತಾವೇ ಸಿದ್ಧಪಡಿಸ್ಕೊಳ್ಳುತ್ತೆ. ಓಕೆ, ಅದೇ ಫಂಗೈಗೆ ನಾವು ಬಂದರೆ, ಫಂಗೈ ದೇ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಪ್ರಿಪೇರ್ ದೇರ್ ಓನ್ ಫುಡ್, ಹೆನ್ಸ್ ದೇ ಆರ್ heterotrophs. So fungi, but fungi, what it happens, they can produce some ನ್ಯೂಟ್ರಿಯೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಹಾಗಾಗಿ ಆಲ್ಗೆ ಏನು ಮಾಡುತ್ತೆ, ಆಹಾರವನ್ನು ಪ್ರಿಪೇರ್ ಮಾಡಿ ಫಂಗೈಗೆ ಕೊಡುವಂಥದ್ದು. ಅದೇ ಫಂಗೈ ಏನು ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ನ ಫಾರ್ಮ್ ಮಾಡಿ ಆ ನ್ಯೂಟ್ರಿಯೆಂಟ್ಸ್ನ ಆಲ್ಗೆಗೆ ಸಪ್ಲೈ ಮಾಡುತ್ತೆ. ಸೊ ದೇ ಹೆಲ್ಪ್ ಇನ್ ದ ಆಲ್ಗೆ ಗ್ರೋತ್, ಇವನ್ ಆಲ್ಗೆ ಗಿವ್ಸ್ ಫುಡ್ ಟು ದ ಫಂಗೈ. ಸೊ ಲೈಕ್ ದಿಸ್ ದೇ ಆರ್ ಮ್ಯೂಚುವಲಿ ಅಸೋಸಿಯೇಟೆಡ್. ಸೊ ಈ ಒಂದು ಲೈಕನ್ಸ್ನ ನೀವು ಎಲ್ಲರೂ ನೋಡಿರ್ಬೋದು. ಸೊ ಹೇಗೆ ಅಂದರೆ, ಕೆಲವೊಂದು ಪ್ಲ್ಯಾಂಟ್ಸ್ಗಳ ಅಥವಾ ಟ್ರಂಕ್ಸ್ಗಳ ಮೇಲೆ ಪ್ಯಾಚಸ್ಗಳನ್ನು ನೋಡಿರ್ತೀರಿ, ಗ್ರೀನ್ ಇರ್ಬೋದು ಅಥವಾ ಆಫ್ ವೈಟ್, ಲೈಟ್ ಗ್ರೀನ್ ಕಲರ್ಡ್ ಪ್ಯಾಚಸ್ಗಳನ್ನು ನೋಡ್ತೀರ, ಲೈಕ್ ಸಮ್ವನ್ ಹ್ಯಾಸ್ ಪೇಂಟೆಡ್. ಹೌದಾ, ಸೊ ಈ ಒಂದು ಲೈಕನ್ಸ್ಗಳನ್ನು, ದೀಸ್ ಆರ್ ನಥಿಂಗ್ ಬಟ್ ದ ಲೈಕನ್ಸ್. ದೀಸ್ ಪ್ಯಾಚಸ್ ಆನ್ ದ ಟ್ರೀ ಬಾರ್ಕ್ಸ್ ಆರ್ ನಥಿಂಗ್ ಬಟ್ ದ ಲೈಕನ್ಸ್. ಓಕೆ, ಸೊ ವಿದಿನ್ ದಿಸ್ ಲೈಕನ್ಸ್ ವಿ ನೋ ದೇ ಆರ್ association between algae and fungi. This is very important, symbiotic association between algae and fungi. And these algae and fungi, they have their separate components. ಆಲ್ಗಲ್ ಕಾಂಪೋನೆಂಟ್ಗೆ ನಾವು ಫೈಕೋಬಯಾಂಟ್ ಅಂತ ಕರಿತೀವಿ. ಓಕೆ, ವೆರಾಸ್ ಫಂಗಲ್ ಕಾಂಪೋನೆಂಟ್ ಈಸ್ ಕಾಲ್ಡ್ ಆಸ್ ಮೈಕೋಬಯಾಂಟ್. ಓಕೆ, ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅಂದರೆ, ಐದರ್ ಒಂದನ್ನು ನೆನ್ಪಿಟ್ಕೊಳ್ರಿ, ಇನ್ನೊಂದು ನೀವು ನೆನ್ಪಿಟ್ಕೊಳ್ತೀರಿ. ಸೊ ಮೈ ಪಾಯಿಂಟ್ ಆಫ್ ವ್ಯೂ, ಯು ಕ್ಯಾನ್ ರಿಮೆಂಬರ್ ಫಂಗಲ್ ಕಾಂಪೋನೆಂಟ್ ಫಸ್ಟ್. ಫಂಗೈನ ನಾವು ಮೈಕೋಟಾ ಅಂತಲೂ ಕರೆದಿದ್ದೀವಿ. ಹೌದಾ, ವೆನ್ ವಿ ಸ್ಟಡಿಡ್ ಕಿಂಗ್ಡಮ್ ಫಂಗೈ, ವಿ ಸೆಡ್ ಫಂಗೈ ಹ್ಯಾಸ್ ಅನದರ್ ನೇಮ್ ಕಾಲ್ಡ್ ಮೈಕೋಟಾ. ದಟ್ ಈಸ್ ಸ್ಟಡಿನೂ ಕೂಡ ಓದಿದ್ದೀವಿ, ದ ಸ್ಟಡಿ ಆಫ್ ಫಂಗೈ ಮೈಕಾಲಜಿ. ಹೌದಾ, ಸೊ ಹಾಗೆ ಈ ಫಂಗಲ್ ಕಾಂಪೋನೆಂಟ್ನ ನಾವು ಏನಂತ ಕರಿತೀವಿ, ಮೈಕೋಬಯಾಂಟ್. ಓಕೆ, ವಿಚ್ ಈಸ್ ಹೆಟಿರೋಟ್ರೋಪಿಕ್. ಸೊ ಅನದರ್ ವಿ ಕ್ಯಾನ್ ರಿಮೆಂಬರ್, ದಟ್ ಈಸ್ ಆಲ್ಗಲ್ ಕಾಂಪೋನೆಂಟ್, ದಟ್ ಈಸ್ ಫೈಕೋಬಯಾಂಟ್. ಫೈಕೋ ಮೀನ್ಸ್ ಆಲ್ಗೆ. ಓಕೆ, ಮೈಕೋ ಮೀನ್ಸ್ fungi. So phycobiont is the algal component in the lichens and mycobiont is the fungal component in the lichens. Which component is autotrophic? That is phycobiont. Which component is heterotrophic? That is mycobiont. Important, they may ask
for 2 marks question or even for 1 marks question. ಓಕೆ, ಅಥವಾ ಲೈಕನ್ಸ್ ಮೇಲೆ ಶಾರ್ಟ್ ನೋಟ್ಸ್ ಕೂಡ ಕೇಳ್ಬೋದು 5 ಮಾರ್ಕ್ಸಿಗೆ. ಯು ನೀಡ್ ಟು ಸ್ಟಾರ್ಟ್ ವಿತ್ ದ ಡೆಫಿನೇಷನ್, ದ ಸಿಂಬಯಾಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೀವು ಬರಿಬೋದು, ಆಲ್ಗಲ್ ಕಾಂಪೋನೆಂಟಿಗೆ ಏನಂತ ಕರೀತಾರೆ, ಫಂಗಲ್ ಕಾಂಪೋನೆಂಟಿಗೆ ಏನಂತ ಕರೀತಾರೆ. ಓಕೆ, ಸೊ ಹಿಯರ್ ಈಸ್ ದ ಯೂಸ್ಫುಲ್ನೆಸ್. ಸೊ ವಾಟ್ ಆಲ್ಗೆ ಪ್ರಿಪೇರ್ ಫುಡ್ ಫಾರ್ ಫಂಗೈ. Fungi provide shelter and also absorb mineral nutrients and water for its partner. Yav partner? Algae. Okay, and one more important thing, algae are very good pollution indicators. So hege it's a very good pollution indicators ಅಂದರೆ ಎಲ್ಲಿ ಜಾಸ್ತಿ ಪೊಲ್ಯೂಷನ್ಸ್ ಇರುತ್ತೆ ಅಲ್ಲಿ ಆಲ್ಗೇಸ್ಗಳು ಕಂಡು ಬರಲ್ಲ. ಇವಾಗ ಕೆಲವೊಂದು ಟ್ರೀಸ್ಗಳಲ್ಲಿ ಇವಾಗ ಆಲ್ಗೇಸ್ ಇಲ್ಲ ಅಂದಾಗ, okay, we should understand such area is polluted areas. If it is not polluted area, then you can see the growth of algae lichens on the tree barks like this. Okay, ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೀವು ಪ್ರಾಕ್ಟಿಕಲಿ ನೋಡ್ಬೋದು. ನಿಮ್ಮ ಮನೆ ಹತ್ರ ಮರಗಳಿತ್ತು ಅಂದರೆ, ಅಥವಾ ಕಾಂಪೌಂಡ್ಗಳು ಓಲ್ಡ್ ಅನ್ಪೇಂಟೆಡ್ ಕಾಂಪೌಂಡ್ಸ್ ಇತ್ತು ಅಂದರೆ ಅದರ ಮೇಲೆ ನೋಡ್ಬೋದು ನೀವು ಗ್ರೀನ್ ಅಥವಾ ಆಫ್ ವೈಟ್ ಪ್ಯಾಚಸ್. Okay, so this is about the biological classification chapter. So we are going to study the next chapter, that is kingdom Plantae. Okay, thank you.